ಜಾಬ್ ತಗೋಬೇಕು ಅಂತೇಳಿ ಕಷ್ಟಪಟ್ಟು ಓದ್ತಾ ಇರೋ ಎಷ್ಟೋ ವಿದ್ಯಾರ್ಥಿಗಳಿಗೆ ಹಣದ ಅಭಾವ ಇರೋದನ್ನ ನಾವು ನೋಡಿದೀವಿ. ಇದೇ ಸಿಚುವೇಶನ್ ಅಲ್ಲಿ ಇದ್ದ ಒಬ್ಬ ವಿದ್ಯಾರ್ಥಿ PG ರೆಂಟ್ ಕಟ್ಟಬೇಕು ಅಂತೇಳಿ ಆನ್ಲೈನ್ ಲೋನ್ ಆಪ್ ಇಂದ ದುಡ್ಡು ತಗೊಂಡ. ಈ ಒಂದು ಆನ್ಲೈನ್ ಆಪ್ ಇನ್ಸ್ಟಾಲ್ ಮಾಡೋ ಪ್ರೋಸೆಸ್ ಅಲ್ಲಿ ಆ ಒಂದು ಕ್ಲಿಕ್ ವಿದ್ಯಾರ್ಥಿ ಜೀವನದಲ್ಲಿ ನರಕ ಅನುಭವಿಸೋ ತರ ಮಾಡುತ್ತೆ. ರಿಯಾಲಿಟಿಲಿ ಆ ಒಂದು ಆನ್ಲೈನ್ ಲೋನ್ ಆಪ್ ಇಂದ ಈ ವಿದ್ಯಾರ್ಥಿ ಅನುಭವಿಸಿದ ಕಷ್ಟ ಏನು ಅನ್ನೋದು ನಾನು ನಿಮ್ಮ ಮುಂದೆ ಇಡ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನು ನಿಮ್ಮ ಲೋಹಿತ್. ಒಬ್ಬ ಹುಡುಗ ಜಾಬ್ ತಗೋಬೇಕು ಅಂತೇಳಿ ಬೆಂಗಳೂರಲ್ಲಿರೋ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಟ್ರೈನಿಂಗ್ ತಗೊಂತಾ ಇರ್ತಾನೆ. ಮಿಡಲ್ ಕ್ಲಾಸಲ್ಲಿದ್ದ ಈ ಹುಡುಗ PG ರೆಂಟ್ ಕಟ್ಟಬೇಕಂತೇಳಿ ಮನೆಯವರಿಗೆ ಕೇಳಲಾರ್ದೆ ಒಂದು ಆನ್ಲೈನ್ ಲೋನ್ ಆ್ಯಪ್ನ ಡೌನ್ಲೋಡ್ ಮಾಡ್ತಾನೆ. ಈ ಒಂದು ಲೋನ್ ಆ್ಯಪ್ನ ಇನ್ಸ್ಟಾಲ್ ಮಾಡಾದ್ಮೇಲೆ ಕೆಲವೊಂದು ಡಾಕ್ಯುಮೆಂಟ್ಸ್ ಇವನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅಂದರೆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಆ ಲೋನಿಗೆ ಬೇಕಾಗಿರೋ ಪರ್ಸನಲ್ ಇನ್ಫಾರ್ಮೇಷನ್ಸ್ ಆ ಒಂದು ಕಂಪ್ನಿಯವರಿಗೆ ಬೇಕಾಗಿರುತ್ತೆ. ಸೊ ಇವನಿಗೆ PG ರೆಂಟ್ ಕಟ್ಟಬೇಕಾಗಿರುತ್ತೆ. ಆಸ್ ಪರ್ ಆ ಒಂದು ಆನ್ಲೈನ್ ಲೋನ್ ಪ್ರೊಸೀಜರ್ ಪ್ರಕಾರ ಇವನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ತಾನೆ. ಸೊ ಪರ್ಸನಲ್ ಇನ್ಫಾರ್ಮೇಷನ್ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ ಇವನು ಸಬ್ಮಿಟ್ ಮಾಡಿದ್ದು ನೆಕ್ಸ್ಟ್ 15 ಮಿನಿಟಲ್ಲಿ 7,000 ಅಮೌಂಟ್ ಇವನ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. 1 ಮಂತ್ PG ರೆಂಟಿಗೆ ಅಮೌಂಟ್ ಅಡ್ಜಸ್ಟ್ ಆಯಿತು ಅಂತ ಖುಷಿಲಿದ್ದ ಈ ವಿದ್ಯಾರ್ಥಿಗೆ ಇಂಟ್ರೆಸ್ಟ್ ರೇಟ್ ಬಗ್ಗೆ ಗಮನ ಇರಲಿಲ್ಲ. ಸೊ ಇವಾಗ 1 ತಿಂಗಳು ಕಳೆದು ಹೋಯ್ತು. ಇವನಿಗೆ ಇಂಟರ್ವ್ಯೂ ಆಪರ್ಚುನಿಟೀಸು ಬರ್ತಿರ್ತಾವ. ಪ್ಯಾರಲಲ್ ಆಗಿ ಒಂದು ಲೋನ್ ಇನ್ಸ್ಟಾಲ್ಮೆಂಟ್ ಕೂಡ ಇರುತ್ತೆ. ಇವಾಗ ಇವನ್ ತಗೊಂಡಿದ್ ಒಂದು ಲೋನ್ ನ ರಿಕವರಿ ಮಾಡಬೇಕು ಅಂತೇಳಿ ಆ ಒಂದು ಆನ್ಲೈನ್ ಲೋನ್ ಆಪ್ ಏಜೆಂಟ್ಸ್ ಕಡೆಯಿಂದ ಕಾಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಮೌಂಟ್ ಪೇಮೆಂಟ್ ಮಾಡಿ ಅಂತಂದ ಹೇಳಿ ಆ ಏಜೆಂಟ್ಸ್ಗಳು ಈ ವಿದ್ಯಾರ್ಥಿ ಕೇಳಿದಾಗ ಇವನ್ ಹತ್ರ ದುಡ್ಡಿರಲ್ಲ. ಸೊ ಅಮೌಂಟ್ ಇಲ್ಲದೆ ಇರೋ ಈ ವಿದ್ಯಾರ್ಥಿಗೆ ರೀಪೇಮೆಂಟ್ ಮಾಡಕ್ಕೆ ಆಗ್ತಾ ಇರಲ್ಲ. ಹಂಗಾಗಿ ನನಗೆ ಇನ್ನೊಂದು 3 ರಿಂದ 4 ದಿನ ಟೈಮ್ ಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇವನು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು ಕನ್ವಿನ್ಸ್ ಆಗ್ಲಾರ್ದೆ ಆನ್ ಕಾಲ್ ಅಲ್ಲಿ ಪೇಮೆಂಟ್ ಮಾಡ್ರಿ ಅಂತೇಳಿ ಪ್ರೆಷರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಕನ್ವಿನ್ಸ್ ಆಗಲ್ಲ. ಸಾಯಂಕಾಲ 4 ಗಂಟೆ ಒಳಗಡೆ ಪೇಮೆಂಟ್ ಮಾಡ್ಲೇಬೇಕು ಅಂತೇಳಿ ಕಂಡೀಷನ್ ಹಾಕ್ತಾರೆ. ಚಿಕ್ಕ ಲೋನ್ ಆ್ಯಪ್ ಅವರು ಏನ್ ಮಾಡ್ಕೊಂತಾರ ಅಂತಂದೇಳಿ ಇಗ್ನೋರ್ ಮಾಡ್ತಾನ. ಬಿಕಾಸ್ ಇವಂದು ಇಂಟರ್ವ್ಯೂ ಇನ್ನು 4 ದಿನದಲ್ಲಿ ಇರುತ್ತೆ. ಅದು ಸಾಯಂಕಾಲ 4 ಗಂಟೆ. ಸೊ ಆ ಏಜೆಂಟ್ ಹೇಳಿರೋ ಪ್ರಕಾರ ಸಾಯಂಕಾಲ 4 ಗಂಟೆಗೆ ಇವರು ಮತ್ತೆ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಕಾಲ್ ಮಾಡಿದ ತಕ್ಷಣ ಈ ಹುಡುಗ ನನಗೆ 4 ದಿನಕ್ಕೆ ಇಂಟರ್ವ್ಯೂ ಇದೆ, 4 ದಿನ ಆದ್ಮೇಲೆ ನಾನು ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ನಿಮಗೆ ನಾನು ಪೇ ಮಾಡ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಬಟ್ ಏನ್ ಹೇಳಿದ್ರು ಆ ಒಂದು ಲೋನ್ ರಿಕವರಿ ಟೀಮ್ ಅವರು ಕನ್ವಿನ್ಸ್ ಆಗಲ್ಲ. ಎಷ್ಟು ಹೇಳಿದ್ರು ಕನ್ವಿನ್ಸ್ ಆಗ್ತಿಲ್ಲ ಅಂತಂದ ಹೇಳಿ ಈ ಹುಡುಗ ಮೊಬೈಲ್ನ ಸೈಲೆಂಟ್ ಮಾಡಿ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಮೊಬೈಲ್ನ ಚೆಕ್ ಮಾಡ್ತಾನ. ಸ್ಟಿಲ್ ಆ ಒಂದು ಆನ್ಲೈನ್ ಲೋನ್ ಆ್ಯಪ್ ಏಜೆಂಟ್ಸ್ ಕಡೆಯಿಂದ ಕಾಲ್ ಬರ್ತಾನೆ ಇರುತ್ತೆ. ಸೊ ಇವನ್ ತಗೊಂಡಿದ್ ಒಂದು ಶಾರ್ಟ್ ಟೈಮ್ ಅಲ್ಲಿ ಆ ಒಂದು ಆನ್ಲೈನ್ ಲೋನ್ ಆ್ಯಪ್ ಏಜೆಂಟ್ಸ್ ಕಡೆಯಿಂದ 36 ಸಲ ಕಾಲ್ ಬಂದಿರುತ್ತೆ. ಇಷ್ಟು ಟೈಮ್ ಇವ್ರು ಕಾಲ್ ಮಾಡಿದಾರ ಅಂತಂದೇಳಿ ಅವನಿಗೆ ಭಯ ಬರಕ್ ಸ್ಟಾರ್ಟ್ ಆಗುತ್ತೆ. ಸ್ಟಿಲ್ ಕಾಲ್ ಬರ್ತಾನೆ ಇದಾವ. ಇವನ್ ಇವಾಗ ಅಟೆಂಡ್ ಮಾಡ್ತಾನೆ. ಕಾಲ್ ಅಟೆಂಡ್ ಮಾಡಿದ ತಕ್ಷಣ ಆ ಏಜೆಂಟ್ಸ್ ಗಳಿಗೆ ಇವನ್ ಹೇಳ್ತಾನ, ನಾನು ಹೇಳಿನಿ 4 ದಿನಕ್ಕೆ ನನಗೆ ಇಂಟರ್ವ್ಯೂ ಐತಿ, ಆ ಇಂಟರ್ವ್ಯೂ ಮುಗಿಸಿದ ತಕ್ಷಣನೇ ನಿಮ್ಮ ಅಮೌಂಟ್ ನಾನು ಪೇ ಮಾಡ್ತೀನಿ ಅಂತ ಎಷ್ಟು ಹೇಳಿದ್ರು ಅವರು ಕನ್ವಿನ್ಸ್ ಆಗಲ್ಲ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹುಡುಗಿರು ಮಾತಾಡ್ತಾ ಇರ್ತಾರ. ಈ ಒಂದು ಸಿಚುವೇಶನ್ ಒಳಗ ಬಾಯಿಗೆ ಬಂದಂಗೆ ಆ ವಿದ್ಯಾರ್ಥಿಗೆ ಬೈತಿರ್ತಾರ. ಹಿಂದಿ ಮಾತಾಡೋ ಈ ಹುಡುಗಿ ವರ್ಡ್ಸ್ ಯೂಸ್ ಮಾಡಿದ್ ಕೇಳಿ ಈ ವಿದ್ಯಾರ್ಥಿಗೆ ಇನ್ನೂ ಜಾಸ್ತಿ ಭಯ ಆಗಿ ಸ್ಟಾರ್ಟ್ ಆಗುತ್ತೆ. ಅಂಡ್ ಅಗೇನ್ ಇವನು ಕಾಲ್ನ ಕಟ್ ಮಾಡ್ತಾನೆ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಈ ಹುಡುಗಿರು ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡಿ ಆ ಹುಡುಗಂಗೆ ಟಾರ್ಚರ್ ಕೊಡೋದು ಟ್ರೈಲರ್ ಆದ್ರೆ ಪಿಕ್ಚರು ನೆಕ್ಸ್ಟ್ ಲೆವೆಲ್ ಐತಿ. ಸೊ ಇವಾಗ ಕಾಲ್ ಕಟ್ ಮಾಡಿರ್ತಾನ. ಕಾಲ್ ಕಟ್ ಮಾಡಿದ್ದ ನೆಕ್ಸ್ಟ್ ಒಂದು 5 ಮಿನಿಟ್ಸ್ ಆದ್ಮೇಲೆ ಒಂದು ಅನ್ನೋನ್ ನಂಬರ್ ಇಂದ ವಿಡಿಯೋ ಕಾಲ್ ಬರುತ್ತೆ. ಆ ವಿಡಿಯೋ ಕಾಲ್ನ ಅಟೆಂಡ್ ಮಾಡಿದ ತಕ್ಷಣ ಇವನ್ ಫೇಸ್ ಅಷ್ಟೇ ಕಾಣ್ತಿರುತ್ತಾ, ರಿಮೈನಿಂಗ್ ಎಲ್ಲ ಸ್ಕ್ರೀನ್ ಬ್ಲ್ಯಾಕ್ ಇರುತ್ತೆ. ಆ ಒಂದು ವಿಡಿಯೋ ಕಾಲ್ ಕಟ್ ಆದ್ಮೇಲೆ ಇವನಿಗೆ ಒಂದು 22 ಸೆಕೆಂಡಿಂದ ಒಂದು ವಿಡಿಯೋ ಬರುತ್ತೆ. ಸೊ ಈ ಸ್ಟೋರಿಲಿ ಟ್ವಿಸ್ಟ್ ಏನು ಅಂತಂದ್ರೆ ವಾಟ್ಸಪ್ ಅಲ್ಲಿ ವಿಡಿಯೋ ಕಳ್ಸಿದ್ನ ಓಪನ್ ಮಾಡಿ ನೋಡ್ತಾನ. ಸ್ಕ್ರೀನ್ ಅಲ್ಲಿ ಇವನ್ ಮುಖ ಕಾಣುತ್ತಾ, ಆದ್ರೆ ಸ್ಕ್ರೀನ್ ಅಲ್ಲಿ ಒಂದು ಅಸಹ್ಯವಾಗಿರೋ ಹುಡುಗಿದು ವಿಡಿಯೋ ಇರುತ್ತೆ. ಸೊ ಈ ಒಂದು ಆನ್ಲೈನ್ ಲೋನ್ ಆ್ಯಪ್ ಅವರು ಆ ಒಂದು ವಿಡಿಯೋನ ಯಾವ ಲೆವೆಲ್ಗೆ ಎಡಿಟ್ ಮಾಡಿರ್ತಾರ ಅಂದ್ರೆ ಈ ಹುಡುಗನೇ ಇಂಟೆನ್ಷನಲಿ ಆ ಒಂದು ವಿಡಿಯೋ ಕಾಲ್ನ ಮಾಡಿದಾನೆ ಅನ್ನೋ ತರ ಎಡಿಟ್ ಮಾಡಿರ್ತಾರ. ಈ ಒಂದು ವಿಡಿಯೋ ನೋಡಿ ಈ ಹುಡುಗಂಗೆ ಏನ್ ಮಾಡ್ಬೇಕು ಅಂತಂದೇಳಿ ದಾರಿನೇ ದೋಚಲ್ಲ. ಈ ವಿಡಿಯೋ ನೋಡಿದ ನೆಕ್ಸ್ಟ್ ಸೆಕೆಂಡಿಗೆ ಆ ಒಂದು ಆನ್ಲೈನ್ ಲೋನ್ ಏಜೆಂಟ್ಸ್ ಟೀಮ್ ಇಂದ ಮತ್ತೆ ಕಾಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಒಬ್ಬ ಹುಡುಗ ಮಾತಾಡ್ತಾನೆ. ಆ ಒಂದು ಏಜೆಂಟ್ ಇವನಿಗೆ ಕೆಲವೊಂದಿಷ್ಟು ನಂಬರ್ಸ್ ನ ಕಳಿಸ್ತಾನ. ಆ ನಂಬರ್ಸ್ ಬೇರೆ ಯಾರ್ದು ಅಲ್ಲ, ಅವನ ಮೊಬೈಲ್ ಅಲ್ಲಿ ಏನ್ ಸೇವ್ ಮಾಡಿರ್ತಾನೋ ಅದೇ ನಂಬರ್ಸ್ ಇವನು ಕಳ್ಸಿರ್ತಾನ. ಇವನ್ ಮೊಬೈಲ್ ಅಲ್ಲಿ ಸೇವ್ ಮಾಡಿರೋ ಈ ಒಂದು ಕಾಂಟ್ಯಾಕ್ಟ್ಸ್ ಎಕ್ಸಾಕ್ಟ್ ಅವ್ನು ಕಳ್ಸಿದಾನ ಅಂತಂದ್ರ ಇವನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡೇಟಾ ಅವನ ಹತ್ರ ಐತಂತ ಅರ್ಥ. ಆ ಒಂದು ಏಜೆಂಟ್ ಇವನ್ ಕಾಂಟ್ಯಾಕ್ಟ್ ನಂಬರ್ ಅಷ್ಟೇ ಅಲ್ಲ, ಇವನ್ ಪರ್ಸನಲ್ ಫೋಟೋಸ್, ಫ್ಯಾಮಿಲಿ ಫೋಟೋಸ್ ಎಲ್ಲದನ್ನು ಶೇರ್ ಮಾಡ್ತಿರ್ತಾನ. ಸೊ ಅವ್ನ್ ಕಳ್ಸೋ ಎಲ್ಲಾ ಡೇಟಾಸ್ ನೋಡಿ ಇವನಿಗೆ ಮೈಂಡ್ ಬ್ಲಾಕ್ ಆಗುತ್ತೆ. ನೀನೇನಾದ್ರೂ ಅಮೌಂಟ್ ಪೇ ಮಾಡಿಲ್ಲ ಅಂತಂದ್ರೆ ನಿನ್ ಕಾಂಟ್ಯಾಕ್ಟ್ ನಾಗಿರೋ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ತೀನಿ ಅಂತಂದೇಳಿ ಹರಾಸ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಈ ಒಂದು ಸಿಚುವೇಶನ್ ನಾವು ಅನಲೈಸ್ ಮಾಡಿದ್ರೆ ಈ ವಿದ್ಯಾರ್ಥಿ ಮೊಬೈಲ್ ಅಲ್ಲಿ ಆ ಒಂದು ಲೋನ್ ಆಪ್ ಇನ್ಸ್ಟಾಲ್ ಆಗಿರುತ್ತೆ.
ಅಂಡ್ ಆ ಏಜೆಂಟ್ಸ್ಗಳಿಗೆ ಇವಂದು ಕಂಪ್ಲೀಟ್ ಡೇಟಾ ಅವ್ರ ಹತ್ರನೂ ಇರುತ್ತೆ. ಇವಾಗ ಇವ್ನ ಡೇಟಾಸ್ ಎಲ್ಲ ಅವ್ರ ಹತ್ರ ಇದಾವ. ಅಂಡ್ ಇಷ್ಟು ಸಲ ಇವ್ರು ಕಾಲ್ ಮಾಡ್ತಾರಲ್ಲ ಅಂತಂದೇಳಿ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ನೋಡಿದಾಗ ನನಗೆ ಗೊತ್ತಾಗಿದ್ದು, ಇವರು ಆಟೋ ಡೈಲಿಂಗ್ ಸಾಫ್ಟ್ವೇರ್ ನ ಯೂಸ್ ಮಾಡ್ಕೊಂಡು ಕಾಲ್ಸ್ ನ ಆಟೋಮೆಟಿಕ್ ಸೆಟ್ ಮಾಡಿರ್ತಾರ. ಈ ಒಂದು ಸಾಫ್ಟ್ವೇರ್ ಅಲ್ಲಿ ವಿಕ್ಟಿಮ್ಸ್ ಗಳಿಗೆ ಪರ್ ಡೇ ಏನಿಲ್ಲ ಅಂತಂದ್ರು 150ರಿಂದ 200 ಸಲ ಕಾಲ್ ಬರುತ್ತೆ. ಇವರು 200ಕ್ಕಿಂತ ಹೆಚ್ಚು ಸಿಮ್ ಯೂಸ್ ಮಾಡ್ತಿರ್ತಾರ. ಹಂಗಾಗಿ ಈ ವಿಕ್ಟಿಮ್ಸ್ ಗಳಿಗೆ ಬೇರೆ ಬೇರೆ ನಂಬರ್ ಇಂದ ಕಾಲ್ಸ್ ಬರ್ತಿರುತ್ತೆ. ಸೊ ಈ ಒಂದು ಆನ್ಲೈನ್ ಲೋನ್ ಆಪ್ ಕಂಪನಿಯವರು ಒಂದು ವಿಕ್ಟಿಮಿಗೆ 8ರಿಂದ 10 ಏಜೆಂಟ್ಸ್ ನ ಅಸೈನ್ ಮಾಡಿರ್ತಾರ. ಲೋನ್ ನ ರಿಕವರಿ ಮಾಡಬೇಕು ಅಂತಂದೇಳಿ ಏಜೆಂಟ್ಸ್ ಗಳನ್ನ ಏನ್ ಹೈರ್ ಮಾಡಿರ್ತಾರೋ ಇವರಿಗೆ ಮಾರ್ನಿಂಗ್ ಶಿಫ್ಟ್, ಮಿಡ್ ಶಿಫ್ಟ್, ನೈಟ್ ಶಿಫ್ಟ್ 3 ಶಿಫ್ಟ್ ಅಲ್ಲೂ ಇವ್ರು ವರ್ಕ್ ಮಾಡ್ತಿರ್ತಾರೆ. ಇನಿಷಿಯಲ್ ಸ್ಟೇಜ್ ಒಳಗ ಹುಡುಗಿರು ಮಾತಾಡ್ತಾರ. ಇನ್ ಕೇಸ್ ಆ ವಿಕ್ಟಿಮ್ ಏನಾದರೂ ಅಮೌಂಟ್ ಪೇ ಮಾಡಿಲ್ಲ ಅಂತಂದ್ರೆ ಹುಡುಗರು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಆಟೋ ಡೈಲಿಂಗ್ ಸಾಫ್ಟ್ವೇರ್ ಅಲ್ಲಿ ಕಂಟಿನ್ಯೂಸ್ಲಿ ಆ ವಿಕ್ಟಿಮ್ಸ್ ಗಳಿಗೆ ಕಾಲ್ಸ್ ಹೋಗ್ತಿರುತ್ತೆ. ಏಜೆಂಟ್ಸ್ ಗಳು ರೆಡಿ ಇರ್ತಾರ ಇವ್ರು ಯಾವಾಗ ರಿಸೀವ್ ಮಾಡ್ತಾರ ಅಂತ ಹೇಳಿ. ಇನ್ ಕೇಸ್ ವಿಕ್ಟಿಮ್ಸ್ ಏನಾದ್ರು ಕಾಲ್ ಅಟೆಂಡ್ ಮಾಡಿದ್ರು ಅಂತಂದ್ರೆ ಈ ಏಜೆಂಟ್ಸ್ ಗಳು ಬಾಯಿಗೆ ಬಂದಂಗೆ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡ್ತಿರ್ತಾರೆ. ಈ ಒಂದು ಆನ್ಲೈನ್ ಲೋನ್ ಏಜೆಂಟ್ಸ್ ಕಡೆಯಿಂದ ಎಷ್ಟೋ ಸ್ಟೂಡೆಂಟ್ಸ್ ಆಗ್ಲಿ, ಎಷ್ಟೋ ಜನ ಆಗ್ಲಿ ಇನ್ನೂ ಸಫರ್ ಆಗ್ತಿದಾರ. ಫಸ್ಟ್ ಆಫ್ ಆಲ್ ಈ ಒಂದು ದಂಧೆ ಮಾಡ್ತಾ ಇರೋರು ನಮ್ಮ ಕರ್ನಾಟಕದವರಲ್ಲ, ಬೇರೆ ರಾಜ್ಯದವರು. ಯಾಕಂತಂದ್ರೆ ಇವ್ರು ಏನೇ ಮಾತಾಡಿದ್ರು ಹಿಂದಿಲಿ ಮಾತಾಡ್ತಿರ್ತಾರೆ. ಸೊ ಈ ಒಂದು ಆನ್ಲೈನ್ ಲೋನ್ ಆ್ಯಪ್ ಏಜೆಂಟ್ಸ್ ಹರಾಸ್ಮೆಂಟ್ ಕಡೆಯಿಂದ ನಮ್ಮ ಕರ್ನಾಟಕದಾಗ 32 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು 32 ಜನ ಸೂಸೈಡ್ ಮಾಡ್ಕೊಂಡಿರೋದ್ರಾಗ 2023ರಲ್ಲಿ 8 ಸೂಸೈಡ್ ಆಗ್ಯಾವ, 2024ರಲ್ಲಿ 7 ಸೂಸೈಡ್ ಆಗಿದಾವ, 2025 ಜನವರಿಯಿಂದ ಜುಲೈವರೆಗೂ 17 ಜನ ಸೂಸೈಡ್ ಮಾಡ್ಕೊಂಡಿರ್ತಾರ. ನೀವು ಜಸ್ಟ್ ಈ ಒಂದು ಚಾರ್ಟ್ನ ನೋಡ್ರಿ, 2025ವರೆಗೂ ಡೆತ್ ರೇಟ್ ಇನ್ಕ್ರೀಸ್ ಆಗೈತೆ ಅಂತಂದ್ರ ಈ ಒಂದು ದಂಧೆ ಯಾವ ಲೆವೆಲಿಗೆ ಬೆಳೆದಿರಬೇಡ. ಸೊ ಇವಾಗ ಈ 32 ಜನ ಸೂಸೈಡ್ ಮಾಡ್ಕೊಂಡಿದಾರ ಅಂತಂದ್ರ ಒಂದು ನಾರ್ಮಲ್ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಅಮೌಂಟ್ ರಿಕವರಿ ಮಾಡಕ್ಕೆ 8ರಿಂದ 10 ಜನ ಏಜೆಂಟ್ಸ್ಗಳಿಗೆ ಒಬ್ಬ ವಿಕ್ಟಿಮ್ ಅಂತ ಅಂದ್ರೆ ಆಸ್ ಪರ್ ರಿಪೋರ್ಟ್ ನಮ್ಮ ಕರ್ನಾಟಕದಾಗ 32 ಜನ ಈ ಒಂದು ಆನ್ಲೈನ್ ಆಪ್ ಇಂದ ಸೂಸೈಡ್ ಮಾಡ್ಕೊಂಡಿದಾರ ಅಂತಂದ್ರ ಸುಮಾರು ಈ 32 ಜನಕ್ಕ 256ರಿಂದ 320 ಏಜೆಂಟ್ಸ್ಗಳನ್ನ ಅಸೈನ್ ಮಾಡಿರ್ತಾರ. ಯಾವ ಲೆವೆಲ್ಗೆ ಹರಾಸ್ ಮಾಡಿರ್ಬೇಕು ನೀವೇ ಯೋಚನೆ ಮಾಡ್ರಿ. ನಾನು ಸೀರಿಯಸ್ಲಿ ಹೇಳ್ತೀನಿ, ಈ ಒಂದು ದಂಧೆ ಮಾಡೋರು ನಮ್ಮ ಕರ್ನಾಟಕದಾರಲ್ಲ. ಯಾಕಂತಂದ್ರೆ ಇವ್ರು ಹಿಂದಿ ಮಾತಾಡ್ತಾರ. ನಮ್ಮ ಕರ್ನಾಟಕದಾಗ ಇದು ಒಂದು ಸಣ್ಣ ಇಶ್ಯೂ ಅಲ್ಲೇ ಅಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ಇದು ಬಹಳ ಅಂದ್ರೆ ಬಹಳ ಡೇಂಜರಸ್. ನಿಮ್ಮ ಹತ್ರ ಫೈನಾನ್ಷಿಯಲ್ ಕಂಡೀಷನ್ ಎಷ್ಟೇ ಟಫ್ ಇರ್ಲಿ ಈ ಒಂದು ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ್ರಿ. ಇವಾಗ ಸ್ಟೋರಿ ವಾಪಸ್ ಬರೋಣ. ಈ ಹುಡುಗ ಇಷ್ಟು ಹರಾಸ್ಮೆಂಟ್ ನ ಅನುಭವಿಸ್ತಿರೋನು ನೆಕ್ಸ್ಟ್ ಏನ್ ಮಾಡ್ತಾನ ಅಂತಂದ್ರ, ಸೊ ಈ ಡೇಟಾಸ್ ಎಲ್ಲ ಆ ಏಜೆಂಟ್ಸ್ ಗಳಿಗೆ ಹೆಂಗ್ ಸಿಕ್ತು ಅಂತ ಯೋಚನೆ ಮಾಡಿ ನೋಡಿದಾಗ ಆ ಒಂದು ಆನ್ಲೈನ್ ಆ್ಯಪ್ನ ಇನ್ಸ್ಟಾಲ್ ಮಾಡೋ ಟೈಮಲ್ಲಿ ಕೆಲವೊಂದಿಷ್ಟು ಪರ್ಮಿಷನ್ಸ್ನ ಕೇಳುತ್ತಾ. ಅಲೋ ದಿಸ್ ಆ್ಯಪ್ ಆಕ್ಸೆಸ್ ಟು ಫೋಟೋಸ್, ಕಾಂಟ್ಯಾಕ್ಟ್, ಫೈಲ್ಸ್ ಆನ್ ಯುವರ್ ಡಿವೈಸ್ ಅಂತಂದು ಹೇಳಿ ಒಂದು ಪಾಪಪ್ ಬರುತ್ತೆ. ಸೊ ಈ ಒಂದು ಪರ್ಮಿಷನ್ನಿಗೆ ಇವನು ಎಲ್ಲದಕ್ಕೂ ಎಸ್ ಕೊಟ್ಟಿರ್ತಾನ. ಸೊ ಹಾಗಾಗಿ ಅವ್ರ ಹತ್ರ ಡೇಟಾ ಸಿಕ್ಕಿರುತ್ತೆ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆ ಒಂದು ಕ್ಲಿಕ್ ಇವನ್ನ ನರಕ ಅನುಭವಿಸೋ ಥರ ಮಾಡುತ್ತೆ ಅಂತ ಏನನ್ನೋ ಆ ಕ್ಲಿಕ್ ಇದೆ. ಈ ಒಂದು ಸಿಚುವೇಶನ್ನ ಕ್ಯಾರಿ ಮಾಡೋಕ್ಕಾಗ್ಲಾರ್ದೆ ಡಿಪ್ರೆಷನ್ನಲ್ಲಿದ್ದ ಈ ಹುಡುಗ ಮೊದಲು ಅವ್ರ ಫ್ರೆಂಡ್ಸ್ ಬಂದು ಕೇಳ್ತಾರ ಏನಾಯ್ತು ಅಂತಂದು ಹೇಳಿ. ಆ ಫ್ರೆಂಡ್ಸ್ ಹತ್ರ ಇವನು ಎಲ್ಲದನ್ನು ಶೇರ್ ಮಾಡ್ತಾನ. ಆ ಏಜೆಂಟ್ಸ್ಗಳು ಕಳಿಸಿರೋದು ಆ ಡೇಟಾಸ್ ಎಲ್ಲ ತೋರಿಸ್ತಾನ. ಸೊ ಈ ಸಿಚುವೇಶನ್ ನೋಡಿದ ತಕ್ಷಣ ಆ ಫ್ರೆಂಡ್ಸಿಗೆ ಗೊತ್ತಾಗುತ್ತಾ ಈ ಇಶ್ಯೂ ಸ್ವಲ್ಪ ಮೇಜರ್ ಐತೆ ಅಂತಂದು ಹೇಳಿ. ಇಷ್ಟೆಲ್ಲ ಸಿಚುವೇಶನ್ಸ್ ಆದ್ಮೇಲೆ ಇವನ್ನ ಕರ್ಕೊಂಡು ಹತ್ರ ಇರೋ ಬನಶಂಕರಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರ. ಆ ವಿದ್ಯಾರ್ಥಿ ಮೊಬೈಲ್ನ ಇಸ್ಕೊಂಡು ಜಿಮೇಲ್ನ ಡಿಲೀಟ್ ಮಾಡಿ ಈ ಒಂದು ಪ್ರಾಬ್ಲಮ್ಗೆ ಫುಲ್ ಸ್ಟಾಪ್ ಇಡ್ತಾರ. ಈ ಒಂದು ಚಿಕ್ಕ ಆ್ಯಪ್ ಇಂದ ಇಷ್ಟೆಲ್ಲ ಅನುಭವಿಸಿರೋ ಈ ವಿದ್ಯಾರ್ಥಿ ಸಿಚುವೇಶನ್ ಇವತ್ತಿಗೆ ಹೆಂಗೈತಿ ಅಂತೇಳಿ ಅವನ ಜೊತೆ ನಾನು ಮಾತಾಡಿದ್ದೀನಿ. ಈ ಒಂದು ಕಾಲ್ ರೆಕಾರ್ಡಿಂಗ್ನ ಕೇಳ್ರಿ. ಆ್ಯಪ್ ಡೌನ್ಲೋಡ್ ಮಾಡ್ತೀವಿ. ಸೊ ಡೌನ್ಲೋಡ್ ಮಾಡಿದ ತಕ್ಷಣ ಅವರು ಕೆಲವೊಂದು ಪರ್ಮಿಷನ್ಸ್ ಕೇಳ್ತಾರೆ. ವಿ ವಾಂಟ್ ಟು ಆಕ್ಸೆಸ್ ಯುವರ್ ಕಾಂಟ್ಯಾಕ್ಟ್, ವಿ ವಾಂಟ್ ಟು ಆಕ್ಸೆಸ್ ಯುವರ್ ಗ್ಯಾಲರಿ, ವಿ ವಾಂಟ್ ಟು ಆಕ್ಸೆಸ್ ಯುವರ್ ಮೆಸೇಜಸ್ ಅಂತ OTP ಗೋಸ್ಕರ. ಅದಕ್ಕೆಲ್ಲ ನಾವು ಅರ್ಜೆಂಟ್ ಅಲ್ಲೇ ಅಲೋ 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 ಅಂತ ಕೊಟ್ಕೊಂಡು ಹೋಗ್ಬಿಡ್ತೀವಿ. ಓದೋದು ಇಲ್ಲ. ಅದು ಒಂದ್ ಸತಿ ಕೂತ್ಕೊಂಡು ಓದಿದ್ರೆ ಅವ್ರು ಏನೇನ್ ಆಕ್ಸೆಸ್ ಮಾಡ್ತಾರಂತ ಗೊತ್ತಾಗುತ್ತೆ. ಸೊ ಆ ತರ ಅಲೋ 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 ಅಂತ ಕೊಟ್ಟಾದಾಗ ನಮ್ ಡೇಟಾ ಬಂದು ಆಕ್ಸೆಸ್ ಆಗುತ್ತೆ. ಆಕ್ಸೆಸ್ ಆದಾಗ ಫುಲ್ ಕಾಂಟ್ಯಾಕ್ಟ್ಸ್, ಮೆಸೇಜಸ್, ಏನೇನ್ ಅಕೌಂಟ್ ಯೂಸ್ ಮಾಡ್ತೀವೋ ಇದೆಲ್ಲ ಹೋಗ್ಬಿಟ್ಟು ಅವರು ಒಂದು ಡೇಟಾ ಬೇಸ್ ಅಲ್ಲಿ ಸೇವ್ ಆಗ್ಬಿಡುತ್ತೆ. ಸೊ ಅಲ್ಲಿ ಡೇಟಾ ಬೇಸ್ ಅಲ್ಲಿ ಅವ್ರಿಗೆ ಸೇವ್ ಆದಾಗ ಸೊ ನಮ್ ಹೆಸರೆಲ್ಲ ಅವ್ರ ಹತ್ರ ಸೇವ್ ಆಗಿರುತ್ತೆ. ಸೊ ಅದನ್ನ ಇಟ್ಕೊಂಡು ಅವ್ರು ನಮ್ಮನ್ನ ಹರಾಸ್ ಮಾಡ್ತಾರೆ. ಸ್ವಲ್ಪನೂ ಪುರ್ಸೊತ್ತಿಲ್ದಿರ ಪದೇ ಪದೇ ಕಾಲ್ ಮಾಡಿ ಬೇಗ ಕಟ್ಟಿ ಅಂತ ಪ್ರೆಷರ್ ಆಗ್ತಿದ್ರು. ಅವ್ರು ಮೇನ್ ಟಾರ್ಗೆಟ್ ಮಾಡೋದು ಅಮೌಂಟ್ಗೂ ಅಲ್ಲ. ಸೊ ಅವರು ಆಪ್ ಇನ್ಸ್ಟಾಲ್ ಮಾಡಿ ಆಪ್ ಇಂದಾನೇ ಕಟ್ಬೇಕು ಅಂತ. ಸೊ ಈ ತರ ಆಗಿದೆ. ಅದು ನಿಮ್ಗೆ ಗೊತ್ತಲ್ಲ, ನೀವು ಜೊತೆಯಲ್ಲೇ ಇದ್ರಲ್ಲ ಫುಲ್. ಫಸ್ಟ್ ನಿಮ್ಗೆ ಎಲ್ಲ ಕಾಲ್ ಮಾಡಿದ್ ನಾನು. ನೀವು ಬಂದು ನನಗೆ
ವರಿ ಮಾಡ್ಕೋಬೇಡ ಅಂತ. ಆಕ್ಚುಲಿ ನೀವು ಅವ್ರ ಹತ್ರ ಕಾಲಲ್ಲಿ ರಿಟರ್ನ್ ಬ್ಯಾಕ್ ಮಾತಾಡಿದಾಗಲೇ ನನಗೆ ಸ್ವಲ್ಪ ಧೈರ್ಯ ಸಿಕ್ಕಿದ್ದು. ಆ ಧೈರ್ಯದಿಂದ ನೀವು ನೋಡ್ಕೊಳ್ಳೋಣ ಅದೇನೇ ಆಗಲಿ ಅಂತ. ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸ್ ಇಂದ ನಾವು ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡಿ, ಸೊ ನಾವು ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದಾಗ ಸೇಮ್ ಬೇಸ್ಡ್ ಆನ್ ಇದೇ ತರ ಒಂದ್ 2-3 ಕೇಸಸ್ ಬಂದಿತ್ತು. ಅವ್ರಿಗೆ ಅವರು ಪೊಲೀಸು ಹೆಲ್ಪ್ ಮಾಡೋದು ನೋಡಿ ನಮಗೂ ಸ್ವಲ್ಪ ಧೈರ್ಯ ಬಂದು, ಆಮೇಲೆ ಪೊಲೀಸ್ ಅವರು ಡೇಟಾ ಎಲ್ಲ ಕ್ಲಿಯರ್ ಮಾಡಿ ಹೆಲ್ಪ್ ಮಾಡಿ ಕೊಟ್ರು. ಇವಾಗ ಆ ಒಂದು ಹರಾಸ್ಮೆಂಟ್ ಮೂಮೆಂಟ್ ಅದು ಹೆಂಗಿತ್ತು ನಿನಗೆ? ಸೊ ಆ ಒಂದು ಹರಾಸ್ಮೆಂಟ್ ಮೂಮೆಂಟು ಹೆಂಗಿತ್ತಂದ್ರೆ ಫಸ್ಟ್ 2-3 ಕಾಲ್ ಬಂದಾಗ ನನ್ಗೇನು ಅಷ್ಟು ಫೀಲ್ ಆಗಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಅವರು ತುಂಬಾ ಭಯ ಪಡಿಸಿದ್ದು, ಸ್ವಲ್ಪ ಫುಲ್ ಮೈಂಡೇ ಚೇಂಜ್ ಆಗಿತ್ತು. ಸೊ ನನ್ಗೆ ಇಂಟರ್ವ್ಯೂನು ಕಾನ್ಸಂಟ್ರೇಟ್ ಮಾಡಕ್ಕಾಗಿಲ್ಲ, ಕೋಚಿಂಗ್ ಕ್ಲಾಸಲ್ಲಿ ಕ್ಲಾಸಸ್ ಈಗ ಈ ಸಿಚುವೇಶನ್ ಎಲ್ಲ ಆಯ್ತಲ್ಲ, ಅದಾದ್ಮೇಲೆ ನಿನ್ ಲೈಫ್ ಸ್ಟೈಲ್ ಇವಾಗ ಸದ್ಯಕ್ಕೆ ಹೆಂಗೈತಿ? ಸೊ ಈ ಸಿಚುವೇಶನ್ ಎಲ್ಲ ಆದಾಗ ನಾನು ಒಂದ್ ತಿಂಗಳಲ್ಲಿ ಟ್ರಾಮಟೈಸ್ ಆಗಿ ಇದ್ದೆ. ಸೊ ಯಾವ್ದು ಕಾನ್ಸಂಟ್ರೇಟ್ ಮಾಡಕ್ಕಾಗಿಲ್ಲ. ಬಟ್ ಜೊತೆಯಲ್ಲಿರೋರೆಲ್ಲ ಹೆಲ್ಪ್ ಮಾಡಿ, ಅದೇ ನೀವು ಹೆಲ್ಪ್ ಮಾಡಿದ್ರಿ. ಬನಶಂಕರಿ ಪೊಲೀಸ್ ಸ್ಟೇಷನ್ ಸೈಬರ್ ಕ್ರೈಮ್ ಅವ್ರು ಹೆಲ್ಪ್ ಮಾಡಿದ್ರು. ಅಲ್ಲೋಗಿ ಮಾತಾಡಿ ಅವರು ಒಂದು ಹೆಲ್ಪ್ ಮಾಡಿಕೊಟ್ರು. ಸೊ ಅದರಿಂದ ಸ್ವಲ್ಪ ಧೈರ್ಯ ಬಂತು. ಆಮೇಲೆ 1-2 ವೀಕ್ಸ್ ಅಲ್ಲಿ ಎಲ್ಲ ಓವರ್ಕಮ್ ಮಾಡಿಕೊಂಡು ಸಪೋರ್ಟ್ ಮಾಡಕ್ಕಿದ್ದಾರೆ ಅಂತ ಒಂದು ನಂಬಿಕೆ ಬಂದ್ಮೇಲೆ ನಾನು ಮತ್ತೆ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಕೆಲಸ ಜಾಬ್ ಸಿಕ್ತು. ಜಾಬ್ ಹೋಗಿ ಇವಾಗ ಲೈಫ್ ಆರಾಮಾಗಿ ಹೋಗ್ತಿದೆ. ಸೊ ಇದಕ್ಕೆಲ್ಲ ಮೇನ್ ಥ್ಯಾಂಕ್ಸ್ ಬಂದು ನಿನ್ಗೂ ಮತ್ತೆ ಪೊಲೀಸ್ ಸ್ಟೇಷನ್ ಬನಶಂಕರಿ ಪೊಲೀಸ್ ಸ್ಟೇಷನ್ ಅವ್ರಿಗೂ ಇವರಿಗೆ ಕ್ರೆಡಿಟ್ಸ್ ಕೊಡ್ತೀನಿ. ಮತ್ತೆ ಯಾವಾಗ ತಗೋಣ ಲೋನ್ ಆ್ಯಪ್? ಮತ್ತೆ ಲೋನ್ ಆ್ಯಪ್ ಎಲ್ಲ ಇಲ್ಲ. ಸೊ ನೋಡ್ರಿ, ಈ ವಿದ್ಯಾರ್ಥಿಗೆ ಜಾಬ್ ಸಿಕ್ಕು, ಅವ್ನ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇವಾಗ ಆರಾಮಿದಾನ ಅಂತಂದ್ರೆ ಇದಕ್ಕೆ ಬನಶಂಕರಿಲಿರೋ ಸೈಬರ್ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳೇ ಕಾರಣ. ಆ್ಯಂಡ್ ಅವರಿಗೆ ನನ್ನ ಕಡೆಯಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ ಕೇಸ್ ಈ ಒಂದು ಸಿಚುವೇಶನ್ ನೀವು ಫೇಸ್ ಮಾಡ್ತಾ ಇದ್ರೆ ಫಸ್ಟ್ ನೀವು ಮಾಡೋ ಕೆಲಸಗಳು ಏನು? ಫಸ್ಟ್ ಸ್ಟೆಪ್, ಆ ಒಂದು ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡ್ರಿ. ಈ ಒಂದು ಸಿಚುವೇಶನ್ ಹಿಂಗೆ ಆಗೈತೆ ಅಂತಂದೇಳಿ ನಿನ್ನ ಫ್ರೆಂಡ್ಸು ಫ್ಯಾಮಿಲಿ ಅವರಿಗೆ ಫಸ್ಟ್ ತಿಳಿಸ್ಬಿಡ್ರಿ. ನಿಮ್ಮ ಮೊಬೈಲಲ್ಲಿ ಫೋಟೋಸು, ಕಾಂಟ್ಯಾಕ್ಟ್ಸು, ಪರ್ಸನಲ್ ಫೈಲ್ಸ್ ಪರ್ಮಿಷನ್ ರೀಸೆಟ್ ಮಾಡ್ಕೊಳ್ಳಿ. ನಿಮ್ಮ ಫೋನಿಂದ ಇಮಿಡಿಯೇಟ್ ನಿಮ್ಮ ಜಿಮೇಲ್ ರಿಮೂವ್ ಮಾಡ್ರಿ. ತಕ್ಷಣನೇ ನಿಮಗೆ ಹತ್ರ ಇರೋ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಭೇಟಿ ಮಾಡ್ರಿ. ಸೊ ಈ ಒಂದು ಲೋನ್ ಆಪ್ ಅವರು RBI ಗೈಡ್ಲೈನ್ಸ್ ನ ಫಾಲೋ ಮಾಡ್ತಾ ಇದಾರಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಆ ಒಂದು ಲೋನ್ ಆಪ್ ನ ರೇಟಿಂಗ್ಸ್ ಚೆಕ್ ಮಾಡ್ರಿ. ಈ ಒಂದು ವಿಚಾರವಾಗಿ ಹುಬ್ಳಿ ಧಾರವಾಡ ಕಮಿಷನರ್ ಆದ ಎನ್ ಶಶಿಕುಮಾರ್ ಸರ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮುಖ್ಯವಾಗಿ ಮತ್ತು ಭಾಳಷ್ಟು ಜನ ಈ ಫೇಕ್ ಲೋನ್ ಆ್ಯಪ್ಗಳಿಂದ ಮೋಸ ಹೋಗ್ತಾರಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಈ ಫೇಕ್ ಲೋನ್ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಪರ್ಮಿಷನ್ಸನ್ನು ಲೋನ್ ಆ್ಯಪ್ಗಳಲ್ಲಿ ಪ್ರಾವಿಷನಿಂಗ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ತಮ್ಮ ಅಕೌಂಟ್ ಡೀಟೇಲ್ಸ್ ಇರ್ಬೋದು, ಮೇಲ್ ಅಕೌಂಟ್ಸ್ ಇರ್ಬೋದು, ಗ್ಯಾಲರಿ, ಕಾಂಟ್ಯಾಕ್ಟ್ ನಂಬರು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸು, ಇದೆಲ್ಲ ಭಾಳಷ್ಟು ಮಾಹಿತಿಗಳನ್ನು ಅಲ್ಲಿ ಪಡ್ಕೊಂಡು ಸ್ಟಾರ್ಟಿಂಗಲ್ಲಿ 2,000-3,000 ಸಣ್ಣ ಅಮೌಂಟನ್ನು ಲೋನ್ ಕೊಡ್ತಾರೆ. ನಂತರ ಒಂದು ವಾರ 10 ದಿವಸದಲ್ಲೇ ಮತ್ತೆ ರಿಟರ್ನ್ ಕೊಡಿ ಅಂತಂದು ಅದು ಡಬಲ್ ಟ್ರಿಪಲ್ ಹಣವನ್ನು ಡಿಮ್ಯಾಂಡ್ ಮಾಡುವಂಥದ್ದು. ಮತ್ತು ತಮ್ಮಿಂದ ಆಲ್ರೆಡಿ ಪರ್ಮಿಷನ್ ಸಕ್ಸಸ್ ಮಾಡ್ಕೊಂಬಿಟ್ಟು ತಮ್ಮ ಪರ್ಸ್ನಲ್ ಫೋಟೋಸು, ವೀಡಿಯೋಸು ಮತ್ತು ಬೇರೆ ವೈಟಲ್ ಇನ್ಫಾರ್ಮೇಷನ್ ಏನಿರುತ್ತೆ ಅದನ್ನು ಮಾರ್ಫ್ ಮಾಡಿಬಿಟ್ಟು ಪೋರ್ನೋಗ್ರಫಿಕ್ ಕಂಟೆಂಟ್ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿಬಿಟ್ಟು ತಮ್ಮ ಫ್ರೆಂಡ್ಸ್ಗಳಿಗೆ, ತಮ್ಮ ಫ್ಯಾಮಿಲಿಗಳಿಗೆ, ತಮ್ಮ ಕೊಲೀಗ್ಸ್ಗೆ, ತಾವು ವರ್ಕ್ ಮಾಡ್ತಿರೋಂಥ ಆರ್ಗನೈಸೇಷನ್, ತಾವು ಓದ್ತಿರೋಂಥ ಇನ್ಸ್ಟಿಟ್ಯೂಷನ್ ಅವ್ರುಗಳಿಗೆ ಲಿಂಕ್ ಮಾಡಿಬಿಟ್ಟು ಅವ್ರಿಗೆ ಶೇರ್ ಮಾಡಿ 1-2 ಕಳಿಸ್ಬಿಟ್ಟು ಇದೇ ನೀನು ಇಮಿಡಿಯೇಟಾಗಿ ಇಷ್ಟು ಹಣ ಕೊಡಲಿಲ್ಲ ಅಂದರೆ ಇನ್ನೂ ಹೆಚ್ಚು ಜನಕ್ಕೆ ಕಳಿಸ್ತೀನಿ ಅನ್ನೋವಂಥದ್ದು ಎಲ್ಲ ಒಂದು ಫ್ರಾಡ್ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಹಾಗಾಗಿ ಯುವಕರು, ಮುಖ್ಯವಾಗಿ ಯುವತಿಯರು, ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ, ಮತ್ತು ಯಾರು ಈ ಒಂದು ಫೇಕ್ ಲೋನ್ ಆ್ಯಪ್ಗಳ ಒಂದು ಆಸೆಗೆ ಬಿದ್ದುಬಿಟ್ಟು ಹಣ ಕಳ್ಕೋಬಾರ್ದು ಮತ್ತು ಮಾನಸಿಕ ನೆಮ್ಮದಿ ಹಾಳು ಮಾಡ್ಕೋಬಾರ್ದು. ಎಷ್ಟೋ ಸಂದರ್ಭದಲ್ಲಿ ಈ ಪೋರ್ನೋಗ್ರಫಿಕ್ ಕಂಟೆಂಟ್ ಇರುವಂಥ ಫೋಟೋ, ವಿಡಿಯೋ ಶೇರ್ ಆದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರುವಂಥದ್ದು ನಾವು ಗಮನಿಸಿದ್ದೀವಿ. ಹಾಗಾಗಿ ಲೋನ್ ಆ್ಯಪ್ಸ್ ಜಾಲಕ್ಕೆ ಯಾರು ಬೀಳಬಾರ್ದು, ಮುಖ್ಯವಾಗಿ ವಿದ್ಯಾರ್ಥಿಗಳು ಬೀಳಬಾರ್ದು ಅಂತ ಈ ಮೂಲಕ ಮನವಿ ಮಾಡ್ಕೊತೀನಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ದುಡ್ಡಿನ ಅವಶ್ಯಕತೆ ಇರೋದು ನಾನು ನೋಡಿನಿ, ಆದರೆ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಸಿಗಾಕಣಕ್ಕೆ ಹೋಗ್ಬೇಡ್ರಿ. ಸೊ ಇದು ಈ ಹುಡುಗ ಒಂದು ಫ್ರಾಡ್ ಆನ್ಲೈನ್ ಲೋನ್ ಆ್ಯಪ್ ಒಂದು ಟಫ್ ಸಿಚುವೇಶನ್ನ ಅನುಭವಿಸಿರೋ ರಿಯಾಲಿಟಿ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೇನಾದರೂ ಓಕೆ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇದೇ ರೀತಿ ನಮ್ಮ ಸಮಾಜದಾಗ ನಡೀತಾ ಇರೋ ಒಂದು ರಿಯಾಲಿಟಿನ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.